ಇಡೀ ರಾಜ್ಯವೇ ಸದ್ದು ಮಾಡ್ತಾ ಇದೆ ನೇಹಾ ಅವರ ಪ್ರಕರಣ. ನಾ ಹೇಳೋದು ಕೊಲೆ ಮಾಡೋ ಹುಡುಗಂದು ಒಬ್ಬಂದು ಮಾತ್ರ ಅಲ್ಲ ಸರ್ ತಪ್ಪು. ಆಮೇಲೆ ಗಂಡು ಹುಡುಗರಿಗೆ ಫಿಸಿಕಲಿ ಒಂದು ಎನರ್ಜಿ ಇರುತ್ತೆ. ಇಬ್ರು ಹುಡುಗರು ಹೋಗಿ ಹಿಂದ್ಗಡೆಯಿಂದ ಕೈ ಹಿಡ್ಕೊಂಡೋ ಕತ್ತಿಂಗ್ ಹಿಡ್ಕೊಂಡೋ ಕಾಲು ಎಳೆದಿದ್ರೆ ಬಿದೋಗ್ತಿದ್ದ. ಅದನ್ನೆಲ್ಲ ಯಾಕೆ ಮಾಡಲ್ಲ? ನಮ್ಮ ಹುಡುಗರು ಸಮಾಜದಲ್ಲಿ ನನಗಾಗ್ತಿಲ್ವಲ್ಲ ಬಿಡು ಅವಳಗ್ ತಾನೇ ಆಗ್ತಿರೋದು, ಆಮೇಲೆ ಹೋಗೋಣ ಅವನ ಹತ್ರಕ್ಕೆ ಅಂತನಕ್ಕೆ ಅವನೇನ್ ದೊಡ್ಡ ರಾಕ್ಷಸ ಬಂದು ನಿಮ್ ಮುಂದೆ ನಿಂತಿಲ್ಲ. ಕಾಲೇಜಲ್ಲಿ ಎಲ್ಲಾ ಫ್ರೆಂಡ್ಸ್ನು ಮಾತಾಡಿಸ್ತಾರೆ ಸರ್. ಅವಾಗ ನೀವು ನೀ ಮುಸ್ಲಿಮು, ನೀ ಕ್ರಿಶ್ಚಿಯನ್, ನೀ ಇನ್ನೊಬ್ಬ ಮಾತಾಡ್ಸಲ್ಲ ಅಂತ ಹೇಳಿದ್ರೆ ಅದಕ್ಕೂ ಬೇಜಾರು ಮಾಡ್ಕೊಳ್ತಾರೆ. ಯಾಕೆ ಅಂತ ಹೇಳ್ತೀನಿ, ಅವಳು ಅಷ್ಟು ಒಳ್ಳೆ ಗುಣ ಇದ್ದಿದ್ದಕ್ಕೇನೆ ಅವಳೊಬ್ಬ ಮುಸ್ಲಿಂ ಹುಡುಗನ್ನು ಮಾತಾಡ್ಸಿದ್ದು. ಸೊಲ್ಯೂಷನ್ ನಿಮಗೆ ಬೇಕು ಅನ್ನೋ ಹಸಿವಿಗೆ ಅದೆಲ್ಲ ಸೊಲ್ಯೂಷನ್. ಈ ತರಗೆ ಯಾವ ರೀತಿ ಶಿಕ್ಷೆ ಕೊಟ್ಟರೆ ಒಳ್ಳೇದು ನಿಮ್ಮ ಪ್ರಕಾರ? ಪಬ್ಲಿಕ್ ಅಲ್ಲಿ ನಿಲ್ಲಿಸ್ಬಿಟ್ಟು ಆ ರೀತಿ ಎನ್ಕೌಂಟರ್ ಮಾಡ್ಬೇಕು, ಎಲ್ರ ಮುಂದೆನೆ ಅವ್ರನ್ನ ಹ್ಯಾಂಗ್ ಮಾಡ್ಬೇಕು, ಎಲ್ರ ಮುಂದೆನೆ ಅದೇ ರೀತಿ ಚಿತ್ರಹಿಂಸೆ ಕೊಟ್ಟು, ಇಲ್ಲಾಂದ್ರೆ ಅವಳಿಗೆ ಹೆಂಗ್ ಚುಚ್ಚುತ್ತೋ ಹಂಗೆ ಚುಚ್ಚಿ ಸಾಯಿಸ್ಬೇಕು. ನ್ಯಾಯ ಎಲ್ರಿಗೂ ಒಂದೇ ತರ ಇರ್ಬೇಕಲ್ವಾ? ಇಡೀ ರಾಜ್ಯವೇ ಸದ್ದು ಮಾಡ್ತಾ ಇದೆ ನೇಹಾ ಅವರ ಪ್ರಕರಣ. ಸೊ ನೇಹಾ ಅವರ ಪ್ರಕರಣ ಏನಾಗಿದೆ ಎಂತಾಗಿದೆ ಅಂತ ಆಲ್ರೆಡಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಈ ಒಂದು ವಿಷಯದಲ್ಲಿ ನಟಿ ಮತ್ತೆ ನಿರ್ದೇಶಕಿ ಆದಂತಹ ರೂಪಾಯಿ ಅವರು ನಮ್ಮ ಜೊತೆ ಇದ್ದಾರೆ. ಇದ್ರ ಬಗ್ಗೆ ಅವರು ಸೂಕ್ತವಾದ ಮಾಹಿತಿಯನ್ನು ಕೊಡ್ತಾರೆ, ಅವರ ಅನಿಸಿಕೆಗಳನ್ನ ವ್ಯಕ್ತಪಡಿಸ್ತಾರೆ. ಸೊ ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ಅದೇ ಸರ್, ಈಗ ಎಲ್ರಿಗೂ ನೀವ್ ಕೇಳಕ್ ಮುಂಚೆನೆ ನಾ ಹೇಳ್ತೀನಿ, ನಮ್ಮ ಇಡೀ ರಾಜ್ಯ ಅಲ್ಲ ದೇಶಕ್ಕೇನೆ ತುಂಬಾ ಬೇಜಾರಾಗಿರುವಂತ ವಿಚಾರ. ಯಾಕೆಂದ್ರೆ ಅವಳು ತುಂಬಾ ಮಮತಾಮಯಿ, ಪ್ರೀತಿನ ತೋರಿಸುವಂತ ಹುಡುಗಿ. ನಿಜವಾಗ್ಲೂ ಒಳ್ಳೆ ಮಾನವೀಯತೆಯನ್ನು ಇಟ್ಕೊಂಡು ಎಲ್ರನ್ನೂ ಮಾತಾಡಿಸ್ಬೇಕು ಅಂತ ಅವಳು ಪ್ರೀತಿ ವಿಶ್ವಾಸದಿಂದ ಎಲ್ರನ್ನೂ ಮಾತಾಡ್ಸಿರ್ತಾಳೆ. ಆದ್ರೆ ಆ ಮಾತಾಡ್ಸಿದ್ದೆ ಅವಳಿಗೆ ಮುಳುವಾಯ್ತಾ ಅಂತನ್ನೋದು. ಅದಾದ್ಮೇಲೆ ಒಂದು ಬಣ್ಣ ಕಟ್ತಾ ಇದಾರೆ ನೋಡಿ, ಒಂದು ರಾಜಕೀಯವಾಗಿ ಅದಕ್ಕೆ ಬಣ್ಣ ಕಟ್ಟಿ ಅವಳು ಅವನ ಜೊತೆ ಫ್ರೆಂಡ್ ಆಗಿದ್ಲು, ಪ್ರೀತಿಸಿದ್ಲು ಅಂತೆಲ್ಲ ತಪ್ಪು ಭಾವನೆಗಳನ್ನ ಕಟ್ತಾ ಇದಾರಲ್ಲ, ಅದು ನಿಜವಾಗ್ಲೂ ತಪ್ಪು. ಒಂದು ಹೆಣ್ಣು ಹುಡುಗಿ ಬಗ್ಗೆ ಆ ಥರ ಎಲ್ಲ ಮಾತಾಡ್ಕೂಡ್ದು. ಆಮೇಲೆ ನಾವೇನೆ ಇವತ್ತಿನ ಸಮಾಜದಲ್ಲಿ ಯಾಕ್ರಿ ಜಾತಿ ಭೇದ ಮಾಡ್ತೀರಾ, ಎಲ್ರು ಒಟ್ಟಿಗೆ ಇರ್ರಿ ಅಂತ ಅಂದ್ಬಿಟ್ಟು ನಾವು ಸೌಹಾರ್ದತೆಯನ್ನು ಹೇಳ್ಕೊಟ್ಬಿಡ್ತೀವಿ. ಪಾಪ ಅವ್ರು ಒಳ್ಳೆ ತಂದಿಂದ ಮಾತಾಡ್ಸಕ್ ಹೋಗ್ತಾರೆ. ಇವಾಗ ಮಾತಾಡ್ಸಿದ್ಮೇಲೆ ನೀನ್ ಯಾಕೆ ಅವ್ರನ್ನ ಮಾತಾಡಿಸ್ದೆ, ಅದಕ್ಕೆ ಅವ್ನ ಪ್ರೀತಿ ಅನ್ಕೊಂಡ್ಬಿಟ್ಟ, ಅದಕ್ಕೆ ನೀನು ನಿರಾಕರಿಸಿದ್ದಕ್ಕೆ ಬಂದು ಚುಚ್ಚುಬಿಟ್ಟ ಅಂತ ಅನ್ನೋದನ್ನ ಕೊನೆಗೂ ಹುಡುಗಿನೇ ಬ್ಲೇಮ್ ಮಾಡ್ತಾರೆ. ಅದು ತಪ್ಪು. ನಾನು ಹೇಳೋದು ಪೇರೆಂಟ್ಸು ಇದನ್ನೆಲ್ಲ ನೋಡ್ಕೋಬೇಕು. ಆಮೇಲೆ ಹೆಣ್ಮಕ್ಳು ಪೇರೆಂಟ್ಸ್ ಮಾತ್ರ ಅಲ್ಲ, ಗಂಡ್ ಮಕ್ಳು ಪೇರೆಂಟ್ಸ್ ಕೂಡ ಮಕ್ಕಳನ್ನ ಹೇಗ್ ಬೆಳೆಸ್ತಾರೆ ಅಂತ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ನೀನ್ ಯಾವ್ದೋ ಒಂದು ಹುಡುಗಿ ರಿಜೆಕ್ಟ್ ಮಾಡ್ಬಿಟ್ಲೋ ನೀನು ಕೊಲೆ ಮಾಡ್ಬಿಡು ಅಂತ ಹೇಳ್ಕೊಟ್ಟಿರ್ತಾರ ಅಪ್ಪ ಅಮ್ಮ. ಜಗಳ ಆಡಿರ್ತಾರ, ಹಂಗಂತ ಅವ್ರ ಅಪ್ಪ ಅವ್ರ ಅಮ್ಮನ್ ಯಾಕೆ ಕೊಲೆ ಮಾಡ್ಲಿಲ್ಲ? ಒಂದು ಮಾನವೀಯತೆನ ಇಟ್ಕೊಂಡು ನಾವು ಸಮಾಜದಲ್ಲಿ ಬದುಕ್ತಿದೀವಿ ಅಂತಂದಾಗ ನೇಹಾಗಾದಂತ ಅನ್ಯಾಯ ನಿಜವಾಗ್ಲೂ ತುಂಬಲಾರ್ದ ನಷ್ಟ. ಯಾಕಂದ್ರೆ ಅವ್ಳ ಕಸಿನ್ ಒಬ್ಳು ಪಾಪ ಮೊನ್ನೆ ಟಿವಿಲಿ ಹೇಳ್ಕೊಂಡು ಅಳ್ತಾ ಇದ್ಲು, ಅವ್ರನ್ನ ನಮ್ಮ ಮುಂದೆ ಕೊಡಿ, ನಾವು ಅವ್ರಿಗೆ ಇದನ್ನ ಶಿಕ್ಷೆನ ನಾವು ಕೊಡ್ಬೇಕು ಜನ ಅಂತ. ನಿಜವಾಗ್ಲೂ ಅದಾಗ್ಬೇಕು. ಯಾಕೆಂದ್ರೆ 10 ವರ್ಷ 12 ವರ್ಷ 15 ವರ್ಷ ಒಳಗಿಡ್ತಾರೆ, ಆಮೇಲೆ ಒಂದೊಂದು ಬೇಲ್ ಮೇಲೆ ಕಳಿಸ್ತಾರೆ, ತೀರ್ಮಾನ ಏನೋ ಒಂದು ಕೊಡ್ತಾರೆ. ಆದ್ರೆ ಯಾವಾಗ ಜನಗಳಿಗೆ ಬುದ್ಧಿ ಬರೋದು? ಇವಾಗ ಇವ್ರು ಆಡಿದ್ದೇ ಆಟ ಅಂತ ಅನ್ಕೊಂಡು ಬಿಡೋ ಜೈಲ್ಗೆ ಹೋಗ್ಬಿಟ್ಟು ಬರ್ತೀನಿ ಪರವಾಗಿಲ್ಲ ಅಂತ ಅನ್ಕೊಂಡ್ರೆ, ಇದೇ ತರ 3-4 ಕೇಸ್ಗಳಾಯ್ತು. ನಾರ್ತ್ ಇಂಡಿಯಾದಲ್ಲೂ ಆಯ್ತು, ಮತ್ತೆ ತುಂಬಾ ಜನ ಹತ್ರ. ಇನ್ನೊಂದು ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಜನಗಳು ಸ್ಟೂಡೆಂಟ್ಸ್ ಅಲ್ಲಿ ನಿಂತಿದ್ದವ್ರು ನಿಜವಾಗ್ಲೂ ಹೋಗವ್ನು ಯಾರೋ ಒಬ್ಬ ಆ ರೀತಿ ಮಾಡಕ್ ಬರ್ತಿದ್ದಾನೆ ಅಂದ್ರೆ ಅವನೇನ್ ದೊಡ್ಡ ವೀರ ಯೋಧ ಬಂದು ಹೋರಾಟ ಮಾಡ್ತಿದ್ದಾನೆ ಅಂತ ವೆಪನ್ ಹಿಡ್ಕೊಂಡು ಗನ್ ಹಿಡ್ಕೊಂಡು ಬಂದಿರ್ಲಿಲ್ಲ, ಒಂದ್ ಸಣ್ಣ ಚಾಕು ಹಿಡ್ಕೊಂಡ್ ಬಂದಿದ್ದ. ಇವ್ರುಗಳು ಹೋಗ ಅವನ್ನ ಡಿಸ್ಟ್ರಾಕ್ಟ್ ಮಾಡಬಹುದಿತ್ತು, ಇಲ್ಲಿಂದಾನೇ ಎತ್ತೊಂದ್ ಕಲ್ಲು ಹೊಡಿಬೋದಿತ್ತು, ಪಾಟಲ್ಲಿ ಹೊಡಿಬೋದಿತ್ತು, ಅವ್ನ ಇಟ್ಕೊಂಡಿದ್ ಬ್ಯಾಗಲ್ಲಿ ಹೊಡಿಬೋದಿತ್ತು ಸರ್. ಅವನ್ನ ಡಿಸ್ಟ್ರಾಕ್ಟ್ ಮಾಡಿದಾಗ ಅವಾಗ ಅವ್ನು 10 ಸತಿ ಒಂದೇ ಕಡೆ ಚುಚ್ಚೋದನ್ನ ಬೇರೆ ಬೇರೆ ಕಡೆ ಹೋಗ್ತಾ ಇತ್ತು. ಅವಾಗ ಹೆಂಗಾದ್ರೂ ಬಚಾವ್ ಮಾಡ್ಬೋದಾಗಿತ್ತು. ಈ ಹುಡುಗರೆಲ್ಲ ನೋಡಿ ಸುಮ್ಮನೆ ನಿಂತಿದ್ದಾರೆ. ನಾ ಹೇಳೋದು ಕೊಲೆ ಮಾಡೋ ಹುಡುಗಂದು ಒಬ್ಬಂದು ಮಾತ್ರ ಅಲ್ಲ ಸರ್ ತಪ್ಪು. ನೋಡ್ತಾ ನಿಂತಿರೋ ಒಂದು ತಪ್ಪು. ಅವನು ಹೋಗ್ಬಿಟ್ಟು ಅವ್ರಿಗೆ ಹೆದರಿಸ್ಬಿಟ್ಟು ಅವಳನ್ನ ಪ್ರೊಟೆಕ್ಟ್ ಮಾಡಕ್ ಹೋಗಿದ್ದಿದ್ರೆ, ಆ ಭಯಕ್ಕಾದ್ರೂ ಎಲ್ರು ನನ್ನ ಬಂದು ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ಅವ್ನ ಅರ್ಧ ಚುಚ್ಚಿ ಓಡೋಗ್ತಿದ್ದ. ಅಥವಾ ಸರಿಪ್ಪ ನಿನ್ನ ಹತ್ರಕ್ಕೆ ಬಂದು ನಿಂಗೊಂದು ಚುಚ್ತಿದ್ನ, ಕೈಯೋ ಕಾಲೋ ಬೆನ್ನೋ ಚುಚ್ಚಿದ್ರೆ. ಆಮೇಲೆ ಗಂಡು ಹುಡುಗರಿಗೆ ಫಿಸಿಕಲಿ ಒಂದು ಎನರ್ಜಿ ಇರುತ್ತೆ. ಈಗ ಹೆಣ್ಣು ಹುಡುಗಿ ನಿಂಗೆ ಅನ್ಬಿಟ್ಟು ಹಿಂಗೆ ತಳ್ಳಿಬಿಟ್ರೆ ನಾವು ಕೆಳಗೆ ಬಿದ್ದೋಗ್ತೀವಿ. ನನ್ನೇ ಹತ್ರ 100 ಸತಿ ತಳ್ಳಿದ್ದಾರೆ. ಆದ್ರೆ ಹುಡುಗರಿಗೆ ಎನರ್ಜಿ ಇರುತ್ತಲ್ಲ, ಇಬ್ರು ಹುಡುಗರು ಹೋಗಿ ಹಿಂದ್ಗಡೆಯಿಂದ ಕೈ ಹಿಡ್ಕೊಂಡೋ ಕತ್ತಿಂಗ್ ಹಿಡ್ಕೊಂಡೋ ಕಾಲು ಎಳೆದಿದ್ರೆ ಬಿದೋಗ್ತಿದ್ದ. ಅದನ್ನೆಲ್ಲ ಯಾಕೆ ಮಾಡಲ್ಲ? ನಮ್ಮ ಹುಡುಗರು ಸಮಾಜದಲ್ಲಿ ನನಗಾಗ್ತಿಲ್ವಲ್ಲ ಬಿಡು ಅವಳಗ್ ತಾನೇ ಆಗ್ತಿರೋದು, ಆಮೇಲೆ ಹೋಗೋಣ ಅವನ ಹತ್ರಕ್ಕೆ ಅಂತನಕ್ಕೆ ಅವನೇನ್ ದೊಡ್ಡ ರಾಕ್ಷಸ ಬಂದು ನಿಮ್ ಮುಂದೆ ನಿಂತಿಲ್ಲ. ಒಬ್ಬ ನಿಮ್ಮ ಸಮಾಜದಲ್ಲೇ ಇರುವಂತಹ ಒಬ್ಬ ಸಾಮಾನ್ಯ ಮನುಷ್ಯ ಅವಳಗ್ ಚುಚ್ತಿದ್ದಾನೆ ಅಂತಂದಾಗ ಅವ್ನೋಗಿ ಹೆದರ್ಸಕ್ಕಾಗಲ್ವಾ? ನೀವೇನು ಮಾಡ್ದಿದ್ರು ಬೇಡ, ಹೋರಾಟನೂ ಮಾಡ್ಬೇಡಿ, ಹೆದರ್ಸ್ಬೇಕು. ಆಮೇಲೆ ಸಮಾಜದಲ್ಲಿ ನೆಗ್ಲೆಕ್ಟ್ ಮಾಡ್ಕೊಂಡು ನನಗೇನಾಗ್ಬೇಕು, ಪಕ್ಕದ ಮನೆಯವ್ರು ಸಾಯ್ತಿದ್ದಾರೆ, ನನಗೇನಾಗ್ಬೇಕು, ಎದುರು ಮನೆಯವ್ರು, ನಾಳೆ ನಿಮ್ಮ ಮನೇಲೂ ಆಗತ್ತೆ. ಅವಾಗ ಯಾರು ಬರಕ್ಕಿರಲ್ಲ.
ಇದನ್ನ ಸಮಾಜದ ಜನತೆ ಮತ್ತೆ ತಂದೆ ತಾಯಂದ್ರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಸರ್. ಮೇಡಮ್, ಈಗ ಅದು ಒಂದ್ ವೇಳೆ ನಿಜವಾದ ಪ್ರೀತಿನೇ ಆಗಿದ್ರು ಪ್ರೀತಿ ನಿರಾಕರಣೆ ಆಗಿದೆ ಅಂದ್ರೆ ಪ್ರೀತಿನ ಒಪ್ಕೊಳ್ಳಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಈ ರೀತಿ ಕ್ರೂರಿಯಾಗಿ ಬಿಹೇವ್ ಮಾಡ್ತಾರೆ ಅಂದ್ರೆ ಅದು ನಿಜವಾದ ಪ್ರೀತಿ ಅಂತ ಅನ್ಸುತ್ತಾನೆ ಮೇಡಮ್ ನಿಮ್ಗೆ? ಸರ್, ಇದು ನೇಹಾ ವಿಚಾರದಲ್ಲಿ ಪ್ರೀತಿ ಆಗಿರ್ಲಿಲ್ಲ. ಯಾಕಂದ್ರೆ ನಾನು ಅದನ್ನ ಒಪ್ಕೊಳ್ಳಲ್ಲ. ಪಾಪ ಆ ಹುಡುಗಿ ಮುಗ್ಧ ಹುಡುಗಿ ನೋಡಿದ್ರೇನೆ ಗೊತ್ತಾಗ್ಬಿಡುತ್ತೆ ಅವಳು ಏನೋ ಮಾನವೀಯತೆಯಿಂದ ಪಾಪ ಮಾತಾಡ್ಸುತ್ತಾಳೆ. ಅವ್ರ ಪೇರೆಂಟ್ಸ್ ಅದನ್ನ ಕ್ಲಿಯರ್ ಮಾಡಿದ್ರು. ನೀವ್ ಹೇಳಿದ ತರ ತುಂಬಾ ಆಗಿದೆ. ಪ್ರೀತಿ ಮಾಡಿ ಪಾಪ ಜೊತೆಲಿದ್ದು ಲವ್ ಜಿಹಾದ್ ಕೇಸಸ್ ಆಗಿದೆ. ಅವಳನ್ನ ಕರ್ಕೊಂಡೋಗಿ ಮುಖ ಎಲ್ಲ ಇದ್ ಮಾಡಿ ಸಿಗರೇಟ್ ಅಲ್ಲೆಲ್ಲ ಚುಚ್ಚಿ ಹಿಂಸೆ ಕೊಟ್ಟರು ಅಂತ ಅನೇಕ ಕೃತ್ಯಗಳನ್ನ ಸೋಷಿಯಲ್ ಮೀಡಿಯಾದಲ್ಲೂ ನಾವು ನೋಡ್ಕೊಂಡ್ ಬಂದಿರ್ತೀವಿ. ನೇಹಾ ವಿಚಾರದಲ್ಲಿ ಏನಾಯ್ತು, ಅವಳು ಕಾಲೇಜಲ್ಲಿ ಎಲ್ಲಾ ಫ್ರೆಂಡ್ಸ್ನು ಮಾತಾಡಿಸ್ತಾರೆ ಸರ್. ಅವಾಗ ನೀವು ನೀ ಮುಸ್ಲಿಮು, ನೀ ಕ್ರಿಶ್ಚಿಯನ್, ನೀ ಇನ್ನೊಬ್ಬ ಮಾತಾಡ್ಸಲ್ಲ ಅಂತ ಹೇಳಿದ್ರೆ ಅದಕ್ಕೂ ಬೇಜಾರ್ ಮಾಡ್ಕೊಳ್ತಾರೆ. ಅವಾಗ ಒಳ್ಳೆ ಫ್ರೆಂಡ್ಶಿಪ್ ಇಂದ ಅವಳು ಮಾತಾಡ್ಸಿದ್ಲು. ಯಾಕಂದ್ರೆ ಅವಳ ಮುಖ ನೋಡಿದ್ರೇನೆ ಗೊತ್ತಾಗುತ್ತೆ ಅವಳು ನಿಜವಾಗ್ಲೂ ಒಂದ್ ಒಳ್ಳೆ ತ್ಯಾಗಮಯಿ ಹುಡುಗಿ ಅಂತ. ಆಮೇಲೆ ನಿಜವಾಗ್ಲೂ ಭಾರತ ದೇಶದ ಒಳ್ಳೆ ಮನಸ್ಸು ಇರುವಂತಹ ಹೆಣ್ಣು ಮಕ್ಕಳಿಗೆ ಅವಳು ಮಾದರಿ. ಯಾಕೆ ಅಂತ ಹೇಳ್ತೀನಿ, ಅವಳು ಅಷ್ಟು ಒಳ್ಳೆ ಗುಣ ಇದ್ದಿದ್ದಕ್ಕೇನೆ ಅವಳೊಬ್ಬ ಮುಸ್ಲಿಂ ಹುಡುಗನ್ನು ಮಾತಾಡ್ಸಿದ್ದು ಹತ್ರ ಹೋಗಿ. ಈಗ ನಮ್ ತರ ಆರೋಗೆಂಟ್ ಆಗಿರ್ತಾರೆ ಅಥವಾ ಕೋಪ ಮಾಡ್ಕೊಂಡಿರ್ತಾರೆ ಅಂತೇಳಿ ಹೋಗ್ರಿ ಅಂತ ಹೇಳ್ಬಿಟ್ಟು ಹೋಗ್ತಿರ್ತೀವಿ. ಆದ್ರೆ ಅವಳು ನಿಜವಾಗ್ಲೂ ಒಳ್ಳೆ ಹುಡುಗಿ ಆಗಿದ್ದಕ್ಕೆ ಮಾನವೀಯತೆ ದೃಷ್ಟಿಯಿಂದ ಎಲ್ಲರನ್ನೂ ಮಾತಾಡ್ಸಿದ್ರು. ಆದ್ರೆ ಅವಳು ಮಾನವೀಯತೆನೇ ಅವಳದ್ ನೋಡಿ ಯಾವ ರೀತಿ ಕೃತ್ಯವನ್ನ ಮಾಡ್ಬಿಟ್ಟು ಅವಳನ್ನೇ ಮುಗಿಸ್ಬಿಟ್ಟು ಹೊರಟೋದ್ರು. ಸೊ ಇವಾಗ ಏನ್ ಅನ್ಕೊಂತಾರೆ ಜನ, ಇನ್ನೂ ದ್ವೇಷ ಇಟ್ಕೋತಾರೆ, ನಾವ್ ಯಾರನ್ನು ಮಾನವೀಯತೆಯಿಂದ ಮಾತಾಡ್ಸ್ಬಾರ್ದು ಅಂತ. ಇವ್ರೊಬ್ರು ಮಾಡೋ ತಪ್ಪಿಂದ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ವಿಚಾರಗಳು ಹರಡ್ತಾ ಹೋಗುತ್ತೆ, ಅದು ತಪ್ಪು. ಬಟ್ ಲವ್ ಜಿಹಾದ್ ವಿಚಾರದಲ್ಲಿ ಇವ್ರುಗಳು ಧರ್ಮದ ವಿಚಾರ ಇಟ್ಕೊಂಡು ತುಂಬಾ ಜನರನ್ನ ಬದಲಾಯಿಸ್ಬೇಕು, ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ಬಿಡ್ಬೇಕು, ಹಿಂದೂ ಹೆಣ್ಮಕ್ಳನ್ನ ಕರ್ಕೊಂಡ್ ಬಂದ್ಬಿಡ್ಬೇಕು, ಅವ್ರಿಗೆ ಮಕ್ಳು ಮಾಡ್ಬಿಡ್ಬೇಕು, ನಮ್ ಸಂತತಿ ಹೆಚ್ಚಾಗ್ಬೇಕು, ಮತ್ತೆ ಅವ್ಳಿಗೆ ಹಿಂಸೆ ಕೊಟ್ಟು 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 ಸಾಯಿಸ್ಬೇಕು. ಇದೆಲ್ಲ ಕ್ರೂರತೆನ ಇಟ್ಕೊಂಡ್ರವ್ರು ಒಂದು ಸೂಕ್ಷ್ಮ ವಿಚಾರವನ್ನ ಯೋಚನೆ ಮಾಡಿ ನೋಡಿ. ನೀವೆಲ್ಲಾ ಧರ್ಮದವರು, ಎಸ್ಪೆಷಲಿ ಕ್ರಿಶ್ಚಿಯನ್ ಅಂಡ್ ಮುಸ್ಲಿಮ್ಸ್, ನಿಮ್ಮ ತಾತ ಮುತ್ತಾತ, ನಿಮ್ಮ ಪೂರ್ವಜರು, ನಿಮ್ಮ ಹಿಂದಿನ ತಲೆಮಾರುಗಳನ್ನ ಬೇರೆ ದೇಶದಿಂದ ವಲಸೆ ಬಂದಿರುವಂತಹ ನಮ್ಮ ದೇಶಕ್ಕೆ ಬಂದವರು ಹಿಂಸೆ ಕೊಟ್ಟು ಮತಾಂತರ ಮಾಡ್ಕೊಂಡಿರೋದು. ನಿಮ್ಮ ತಾತ ಮುತ್ತಾತ ಪೂರ್ವಜರು ಯಾರೋ ಆಸೆ ಪಟ್ಬಿಟ್ಟು ಬನ್ನಿ ಬನ್ನಿ ನಾನು ನಿಮ್ ಜೊತೆಗೆ ಸೇರ್ಕೊಂತೀನಿ ಅಂತ ಹೋದವ್ರಲ್ಲ. ಅವ್ರುಗಳನ್ನ ಸ್ಲೇವ್ಸ್ ತರ ಉಪಯೋಗಿಸ್ಕೊಂಡು ಅವ್ರ ಕೈಲಿ ಕೆಲಸ ಮಾಡಿಸ್ಕೊಂಡು ಅವ್ರಿಗೆ ಹಿಂಸೆ ಕೊಟ್ಟು ಕನ್ವರ್ಟ್ ಮಾಡ್ಕೊಂಡ್ರು ಅಂತದ್ದು. ನೀವು ನಿಮ್ಮ ಮೂಲನ ಹುಡ್ಕೊಂಡು ನಿಮ್ ಬಗ್ಗೆ ನೀವೇ ತಿಳ್ಕೊಂಡಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ ದೇಶಕ್ಕೆ ನೀವ್ ಎಷ್ಟು ಗೌರವ ಕೊಡ್ಬೇಕು ಅಂತ. ಮತ್ತೆ ದೇಶದ ಹೆಣ್ಮಕ್ಳಿಗೆ, ದೇಶದ ತಾತ ಮುತ್ತಾತಂದ್ರಿಗೆ, ಅಜ್ಜಿ ತಾತಂದ್ರಿಗೆ, ನಿಮ್ ತಾತ ಮುತ್ತಾತಂದ್ರ ಜೊತೆನೆ ಅಕ್ಕಪಕ್ಕದ ಮನೇಲಿ ಇದ್ದಂತ ಅಣ್ಣ ತಂಗಿಯ ಆಗಿರುವಂತ ಎಷ್ಟೋ ಜನ ಕನ್ವರ್ಟ್ ಆಗಿರಲ್ಲ. ನಿಮ್ ತಾತ ಮುತ್ತಾತನ ಹಿಂಸೆ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಕನ್ವರ್ಟ್ ಆಗದೆ ಇರೋ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳುಗಳು ಕೂಡ ಇವತ್ತು ಹಿಂದೂಗಳಾಗಿ ಎಷ್ಟೋ ಜನ ಇರ್ತಾರೆ. ಸೊ ಹಾಗಾಗಿ ನೀವು ಕಿತ್ತಾಡ್ತಾ ಇರೋದು ಬೇರೆಯವ್ರ ಜೊತೆ ಅಲ್ಲ. ನೀವು ನಿಜವಾಗ್ಲೂ ಹಂಗೆ ಕಿತ್ತಾಡ್ಬೇಕು ಅಂತ ಹೇಳಿದ್ರೆ ಬೇರೆ ಯಾವ ದೇಶದಿಂದ ಬಂದು ವಲಸೆ ಬಂದು ನಿಮ್ಮನ್ನ ಕನ್ವರ್ಟ್ ಮಾಡಿದ್ರು ಆ ದೇಶಕ್ಕೆ ಹೋಗಿ ಕಿತ್ತಾಡಿ. ಅವಾಗ ನಿಮ್ಮ ವೀರತ್ವವನ್ನ ನಾವೆಲ್ಲರೂ ಒಪ್ಕೊಳ್ತೀವಿ. ಆದ್ರೆ ಇಲ್ಲಿ ಅಮಾಯಕರನ್ನ ನೀವು ಸಾಯಿಸ್ಬಿಟ್ಟೆ ಪರಿಹಾರ ಕಂಡುಕೋತೀನಿ ಅಂತಂದ್ರೆ ದಟ್ ಇಸ್ ನಾಟ್ ದ ಇದು ಸೊಲ್ಯೂಷನ್. ನಿಮಗ್ ಬೇಕು ಅನ್ನೋ ಹಸಿವಿಗೆ ಅದಲ್ಲಪ್ಪ ಸೊಲ್ಯೂಷನ್. ಈಗ ಈ ಪ್ರಕರಣ ಇನ್ನ ಮತ್ತೆ ಇದೇ ರೀತಿ ಆಗ್ಬಾರ್ದು ಅಂದ್ರೆ ಈತನಿಗೆ ಯಾವ ರೀತಿ ಶಿಕ್ಷೆ ಕೊಟ್ರೆ ಒಳ್ಳೇದು ನಿಮ್ ಪ್ರಕಾರ? ಸರ್, ಈತನಿಗೆ ನನಗೆ UP ಗೌರ್ಮೆಂಟ್ ಅಲ್ಲಿ ತುಂಬಾ ಚೆನ್ನಾಗಿ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಕೆಲವು ಸ್ಥಿತಿಗಳಲ್ಲಿ ಎನ್ಕೌಂಟರ್ ಮಾಡಿದ್ದಾರೆ. ಆ ರೀತಿ ಮಾಡ್ಬೇಕು ಸರ್. ಒಂದಾದ್ರೂ ಕೇಸ್ ಆ ರೀತಿ ತೋರಿಸ್ಬೇಕು, ಪಬ್ಲಿಕ್ ಅಲ್ಲಿ ನಿಲ್ಲಿಸ್ಬಿಟ್ಟು ಆ ರೀತಿ ಧೈರ್ಯವಾಗಿ ನಮ್ಮ ಸರ್ಕಾರ ನಿರ್ಧಾರವನ್ನ ತಗೋಬೇಕು. ಆ ರೀತಿ ಎನ್ಕೌಂಟರ್ ಮಾಡಬೇಕು. ಎಲ್ರ ಮುಂದೆನೆ ಅವ್ರನ್ನ ಹ್ಯಾಂಗ್ ಮಾಡ್ಬೇಕು. ಎಲ್ರ ಮುಂದೆನೆ ಅದೇ ರೀತಿ ಚಿತ್ರಹಿಂಸೆ ಕೊಟ್ಟು, ಇಲ್ಲಾಂದ್ರೆ ಅವಳಿಗೆ ಹೆಂಗ್ ಚುಚ್ಚಿದ್ನೋ ಹಂಗೆ ಚುಚ್ಚಿ ಸಾಯಿಸ್ಬೇಕು. ನ್ಯಾಯ ಎಲ್ರಿಗೂ ಒಂದೇ ತರ ಇರ್ಬೇಕಲ್ವಾ? ನಮ್ಮ ನ್ಯಾಯಾಂಗ ಆ ರೀತಿ ಒಪ್ಕೊಳ್ಳೋದಿಲ್ಲ ಅಂತ ಹೇಳ್ಬಿಡ್ಬಹುದು. ಯಾಕೆಂದ್ರೆ ಈ ತಪ್ಪನ್ನ ಮುಚ್ಚಾಕಕ್ಕೇನೆ ಇರುತ್ತೆ. ಆದ್ರೆ ನೀವು UP ನಲ್ಲಿ ಯಾವ ರೀತಿ ನಿರ್ಧಾರ ತಗೊಂಡ್ರು ಆ ರೀತಿ ನಿರ್ಧಾರಗಳು ತಗೋಬೇಕಾಗತ್ತೆ ಕೆಲವು ಪರಿಸ್ಥಿತಿನಲ್ಲಿ. ಇಲ್ಲ ಅಂದ್ರೆ ಸಮಾಜದಲ್ಲಿ ಹಿಂಗೆ ಏರುಪೇರುಗಳು ಹಿಂಗ್ ನಡೀತಾನೆ ಹೋಗುತ್ತೆ, ಜನ ಬದಲಾಗಲ್ಲ. ಕೆಲವೊಂದಿಷ್ಟು ಜನ ಅವ್ರಿಗೆ ಸಪೋರ್ಟ್ ಮಾಡೋಂಥದ್ದು, ಆಮೇಲೆ ಇದರಲ್ಲಿ ರಾಜಕೀಯನ ಸೇರಿಸ್ಕೊಂಡು ಅವ್ರ ತಕ್ಕನಾಗಿ ಬೇಕಾದಂಗ್ ಮಾಡ್ಕೊಳ್ಳೋದು ಮಾಡಿದ್ರಲ್ಲ. ನಮ್ಮ ಮುಖ್ಯಮಂತ್ರಿಗಳು ಸಪೋರ್ಟ್ ಮಾಡಿದ್ರು, ಮತ್ತೆ ಇವ್ರು ಮಾಡಿದ್ರು, ಹೋಮ್ ಮಿನಿಸ್ಟರ್ ಕೂಡ ಮಾಡಿದ್ರು. ಇಲ್ಲ ಅವ್ರು ಯಾರನ್ನೋ ಪ್ರೀತಿಸಿದ್ರು, ಅದ್ರ ಪರ್ಸನಲ್ ವಿಚಾರ ಅಂತನೋ. ಪಾಪ ಅವಳ ಆತರ ಕಾಣದೇ ಇಲ್ಲ, ಆ ರೀತಿ ಅಲ್ವೇ ಅಲ್ಲ. ಆಮೇಲೆ ಪ್ರೀತಿಸ್ಬಿಟ್ಟು ಬಿಟ್ಬಿಟ್ರೆ ಆಗ ಎಲ್ಲರನ್ನು ಕೊಲೆ ಮಾಡುವಂತನ. ನೀವುಗಳು ಕಾಲೇಜ್ ಡೇಸ್ ಅಲ್ಲಿ ಎಷ್ಟೋ ಜನರನ್ನ ಪ್ರೀತಿಸಿದ್ರಿ, ಬಿಟ್ಬಿಟ್ಲು ಒಂದು ಎಲ್ಲರ ಮನೆಗೆ ಹೋಗಿ ಕೊಲೆ ಮಾಡ್ಕೊಂಡ್ ಬನ್ನಿ. ಹಾಗಾದ್ರೆ ನೋಡೋಣ, ಹಾಗಾದ್ರೆ ಕೊಲೆ ಮಾಡೋದೇ ಪರಿಹಾರನ? ನೀನ್ ಪ್ರೀತಿಸೇ ಇದ್ರೂ ಇಟ್ಕೊಳ್ಳಿ, ಅವಳು ಬೇಡ ಅಂತ ರಿಜೆಕ್ಟ್ ಮಾಡ್ಬಿಟ್ರೆ ನೀ ಕೊಲೆ ಮಾಡೋದೇ ಪರಿಹಾರನ? ಹಾಗಾದ್ರೆ ಖಂಡಿತ ಮೇಡಮ್, ಕೊನೆಯದಾಗಿ ಹೇಳಿದ್ದೇನಪ್ಪ ಅಂದ್ರೆ ಅವರು ಒಂದ್ ವೇಳೆ ಪ್ರೀತಿನೇ ಆಗಿರ್ಲಿ ಅಂದ್ರೆ ಪ್ರೀತಿ ನಿರಾಕರಿಸಿದ ತಕ್ಷಣ ಅವ್ರು ಕೊಲೆ ಮಾಡೋದೇ ಪರಿಹಾರನ? ಸೊ ಇದು ಪರ್ಸನಲ್ ವಿಚಾರ ಅಂದ್ರೆ ಸುಮ್ಮನೆ ಬಿಟ್ಬಿಡೋದ? ಅಂದ್ರೆ ಈತನಿಗೆ ಶಿಕ್ಷೆ ಆಗ್ಬೇಕು. ಈ ಶಿಕ್ಷೆ ಆದ್ರೆ 4 ಜನ ಮುಂದೆ ಆಗುವಂತ ತಪ್ಪನ್ನ ಅವಾಯ್ಡ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ನೇಹಾ ಪ್ರಕರಣದ ಬಗ್ಗೆ ಮಾತಾಡಿದ್ರೆ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.
ಧನ್ಯವಾದಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ವೀಕ್ಷಕರಿಗೆ ಎಲ್ಲ ಅವ್ರ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಚೆನ್ನಾಗಿ ತುಂಬಿರ್ಲಿ. ನಿಜವಾಗ್ಲೂ ಮಾನವೀಯತೆನ ಮುಂದೆ ಇಟ್ಕೊಂಡು ಚೆನ್ನಾಗಿ ಜೀವನ ನಡೆಸಿ ಅಂತ ಈ ಮೂಲಕ ಹಾರೈಸ್ತೀನಿ. ಇದುವರೆಗೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂಡ್ ಲೈಕ್ ಕೂಡ ಮಾಡಿ.